ತುಂಬಾ ಇಷ್ಟ ಆಯ್ತು. ಐ ಕೀಪ್ ವಾಚಿಂಗ್ ಯೋರ್ ಪ್ರೋಗ್ರಾಮ್. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಅಂಡ್ ಮಾಸ್ಟರ್ ಜಿನ ಬಂದು ಮೀಟ್ ಮಾಡಕ್ಕೆ ನಂಗೆ ತುಂಬಾ ಇಷ್ಟ ಆಯ್ತು. ಅಂಡ್ ನಿಧಿ ಆಫ್ ಕೋರ್ಸ್. ಅಂಡ್ ಥ್ಯಾಂಕ್ ಯು. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಹರಟೆ ಎಲ್ಲ ತುಂಬಾ ಚೆನ್ನಾಗಿ ಹೊಡೆದ್ವಿ ನಾವು ಇಷ್ಟೊತ್ತು. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಅಂಡ್ ಐ ವಿಶ್ ಆಲ್ ದ ಕಂಟೆಸ್ಟೆಂಟ್ಸ್ ಹಿಯರ್ ಆಲ್ ದ ಬೆಸ್ಟ್. ಅಂಡ್ ಒಂದೇ ನಾನು ಹೇಳ್ತೀನಿ ಎಲ್ಲ ಕಂಟೆಸ್ಟೆಂಟ್ಸ್ಗೆ, ಐ ಥಿಂಕ್ ಇನ್ ಎನಿಥಿಂಗ್ ವಿ ಡೂ ಮಾಸ್ಟರ್ ಜಿ ಒಪ್ತಾರೆ. ನಾವು ಒಂದೇ ಬಿಲೀವ್ ಮಾಡೋದು, ಪ್ರಾಕ್ಟಿಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ಸೊ ಇನ್ ಎನಿಥಿಂಗ್ ಇನ್ ಲೈಫ್ ದರ್ ಇಸ್ ನೋ ಎಕ್ಸ್ಕ್ಯೂಸಸ್. ಒಂದ್ಸರ್ತಿ ನೀವು ಸ್ಟೇಜಿಗೆ ಬರ್ತಿರೋ ಅಥವಾ ಸಿನಿಮಾಗೋ ಟಿವಿಗೋ ಏನಕ್ಕೆ ಬರ್ತಿರೋ, ಯು ಹ್ಯಾವ್ ಟು ಡೂ ಇಟ್. ಐದರ್ ನೀವು ಮಾಡಬೇಕು, ಇಲ್ಲಿದ್ರೆ ಬಿಡಬೇಕು. ಸೊ ದೇರ್ ಆರ್ ನೋ ಎಕ್ಸ್ಕ್ಯೂಸಸ್. ಗಿವ್ ಯುವರ್ ಬೆಸ್ಟ್ ಶಾಟ್. ಓಕೆ, ಅಂಡ್ ಆಲ್ ದ ಬೆಸ್ಟ್. ಅಂಡ್ ತುಂಬಾ ಥ್ಯಾಂಕ್ಸ್. ನಾನು ಇಲ್ಲಿ ತುಂಬಾ ಎಂಜಾಯ್ ಮಾಡಿದೆ. ಅಂಡ್ ದಟ್ಸ್ ಇಟ್. ವಿನಾಯಕ್ ಅವರ ಬ್ಯಾಂಗಲ್ಸ್ ಎಲ್ಲ ತಗೊಂಡು ನಾನು ಮನೆಗೆ ಹೋಗ್ತೀನಿ ಇವಾಗ. ಥ್ಯಾಂಕ್ಸ್ ಶುಭಾ ಫಾರ್ ಕಮಿಂಗ್ ಇನ್. ಥ್ಯಾಂಕ್ ಯು ಸೋ ಮಚ್. ಮೈ ಪ್ಲೆಜರ್. ಥ್ಯಾಂಕ್ ಯು. ಇಷ್ಟೊತ್ತು ಬಂದು ನಮ್ಮ ಜೊತೆಗೆ ಕಾಲ ಕಳೆದಿದ್ದಕ್ಕೆ ನಮ್ಮ ಪ್ರೀತಿಯ ಉಡುಗೊರೆ ಇದು. ಪ್ಲೀಸ್ ಬಾಯ್ ಬಾಯ್. ಇಷ್ಟೊತ್ತು ನಕ್ಕಿದ್ದಾಯ್ತು, ಕುಣಿದಿದ್ದಾಯ್ತು, ಸಂಭ್ರಮದಿಂದ ಆಚರಿಸಿದ್ದು ಆಯ್ತು. ವರದಾ ಅಂಡ್ ಅಂಕಿತಾ, ನಿಮ್ಗೆ ದಮ್ದಾರ್ ಅವಾರ್ಡ್ ಬಂದಿದ್ದು ಆಯ್ತು. ಯು ಆರ್ ಸೇಫ್. ಸೊ ಆಬ್ವಿಯಸ್ಲಿ ನೀವೇ ಈ ಎಪಿಸೋಡ್ ನ ಹೈಯೆಸ್ಟ್ ಸ್ಕೋರರ್ಸ್ ಕೂಡ ಆಗಿರ್ತೀರಾ. ಸ್ಕೋರ್ಸ್ ಎಷ್ಟು ಅಂತ ನಮ್ಮ ಮಾಸ್ಟರ್ಜಿ ಹತ್ರ ತಿಳ್ಕೊಳ್ಳೋಣ. ನೀವು ಹಾಗೂ ನಿಧಿ ಈ ಎಪಿಸೋಡ್ ನಲ್ಲಿ ಸ್ಕೋರ್ಸ್ ನೇ ರಿವೀಲ್ ಮಾಡಿಲ್ಲ. ಸೊ ನೀವಿಬ್ಬರು ಒಟ್ಟು ಸ್ಕೋರ್ಸ್ ಎಷ್ಟಿದೆ? ಮೊದಲು ಹೈಯೆಸ್ಟ್ ಸ್ಕೋರರ್ ಈ ರೌಂಡ್ ಅಲ್ಲಿ ನನ್ನ ಸ್ಕೋರು 10, ಮಾಸ್ಟರ್ ಜಿ ಸ್ಕೋರ್ 9, ಟೋಟಲ್ 19. ಅಂಕಿತಾ ಅಂಡ್ ವರ್ಧಾ. ಕಳೆದ ಎಪಿಸೋಡ್ ನಲ್ಲಿ ಟೈ ಆಗಿತ್ತು, ಒಂದೇ ಸ್ಕೋರ್ ಬಂದಿತ್ತು. ಶ್ವೇತಾ ಹಾಗೆ ಇಳಾ, ನಿಮ್ಮಿಬ್ರು ನಮ್ಮ ಮಾಸ್ಟರ್ಜಿ ಹಾಗೂ ನಿಧಿ ಉಳಿಸ್ಕೊಂಡ್ರು. ಆದ್ರೆ ಈ ಸಲಿ ಅಂಕಿತಾ ಅಂಡ್ ವರ್ಧಾ ಆದ್ಮೇಲೆ ಸೆಕೆಂಡ್ ಹೈಯೆಸ್ಟ್ ಸ್ಕೋರ್ ಬಂದಿರೋದು ಯಾರಿಗೆ ಅಂತ ತಿಳ್ಕೊಬೋದ ಮಾಸ್ಟರ್ಜಿ? ಸೆಕೆಂಡ್ ಹೈಯೆಸ್ಟ್ ಸ್ಕೋರ್ ಇಬ್ರು ಶೇರ್ ಮಾಡ್ಕೊಂಡಿದ್ದಾರೆ. ನನ್ನ ಸ್ಕೋರ್ ಮತ್ತೆ ಮಾಸ್ಟರ್ ಜಿ ಸ್ಕೋರ್ ಸೇಮ್ ಆಗಿದೆ. ಅದರಲ್ಲಿ ಮೊದಲನೇದಾಗಿ ನನ್ನ ಸ್ಕೋರ್ 9, ಮಾಸ್ಟರ್ ಜಿ ನನ್ನ ಸ್ಕೋರ್ ಕೂಡ 9, ಟೋಟಲ್ 18. ಶ್ವೇತಾ, ಆಸಿಫ್. ಹಾಗೆ ಇನ್ನೊಂದು ಜೋಡಿ ಕೂಡ ಟೈ ಆಗಿದೆ. ಅವ್ರ ಸ್ಕೋರ್ ಕೂಡ ನಾನು ಅವ್ರಿಗೆ 9 ಕೊಟ್ಟಿದ್ದೀನಿ. ನಿಧಿ 9 ಅಗೇನ್, ಟೋಟಲ್ 18. ಮೋನಿಶಾ, ರವಿ, ಈ ಎರಡು ಜೋಡಿಗಳು ಕೂಡ ಸೇಫ್ ಆಗಿದ್ದಾರೆ. ನೀವು ಕೂತ್ಕೊಂಡ್ಬಂದು ನೀವು. ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಈ 4 ಜೋಡಿಗಳಲ್ಲಿ ಇಬ್ರು ಸೇಫ್ ಆಗ್ತಾರೆ, ಇಬ್ರು ಎಲಿಮಿನೇಟ್ ಆಗ್ತಾರೆ. ಯಾರಾಗ್ಬೋದು? ಇಳಾ ಅಂಡ್ ರಘುನಂದನ್, ಗೌತಮಿ ವಿಕಾಸ್, ಗ್ರೀಷ್ಮಾ, ಮಹೇಶ್, ಹಂಸಾ ಪ್ರತಾಪ್. ಈ 4ರಲ್ಲಿ ಯಾರಾದ್ರೂ ಇಬ್ರು ಎಲಿಮಿನೇಟ್ ಆಗ್ಬೋದು. ಫಸ್ಟ್ ಯಾರು ಇಬ್ರು ಸೇಫ್ ಆಗಿದ್ದಾರೆ ಅಂತ ಹೇಳಿ. ಮೊದಲನೇದಾಗಿ ಎಲಿಮಿನೇಟ್ ಆಗ್ತಾ ಇರೋಂಥವ್ರು ಸ್ಕೋರ್ ಬಂದು ನಾನು ಅವ್ರಿಗೆ 8 ಕೊಟ್ಟಿದ್ದೀನಿ. ನಿಧಿ, ನಿಮ್ಮ ಸ್ಕೋರ್ 7.5. ಟೋಟಲ್ ಸ್ಕೋರ್ 15.5. ಏನು ರೀಸನ್ ಅಂತಂದರೆ, ನಾನು ವೆರಿ ಬಿಗಿನಿಂಗಲ್ಲಿ ಹೇಳಿದೆ 1 ಅಥವಾ 2 ಪ್ರಾಪ್ಸ್ ಯೂಸ್ ಮಾಡಬೇಕು. ಆ ಯೂಸ್ ಮಾಡಿದ್ದು ಆ 2 ಕ್ಯಾರೆಕ್ಟರು ಹೆಂಗೆ ಬಳಸ್ಕೊಂತಾರೆ ಅನ್ನೋದು ತುಂಬ ಇಂಪಾರ್ಟೆಂಟು. ಓಕೆ, ಹಂಸ ಆ್ಯಂಡ್ ಪ್ರತಾಪ್, ಇವತ್ತು ಈ ವೇದಿಕೆಯಿಂದ ನೀವು ಹೋಗ್ತಾ ಇದ್ದೀರಾ. ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಜೀವ ಹೂವಾಗಿದೆ, ಭಾವ ಜೇನಾಗಿದೆ, ಬಾಳು ಹಾಡಾಗಿದೆ, ನಿನ್ನ ಸೇರಿ ನಾನು. ಹೇಗಿತ್ತು ನಿಮಗೆ ಇಷ್ಟು ದಿವಸ ಈ ಅಟ್ಮಾಸ್ಫಿಯರಲ್ಲಿದ್ರಿ? ಸರ್, ಎಕ್ಸ್ಪೀರಿಯನ್ಸ್ ಅಂತ ಕೇಳಿದ್ರೆ ತುಂಬಾ ಕಷ್ಟಪಟ್ಟು ಬಂದಿದ್ದೀನಿ. ಬಟ್ ನನಗೇನು ಬೇಜಾರಿಲ್ಲ ಸರ್. ಈ ಥರ ಫ್ರೆಂಡ್ಸು ಐಲ್ ಬಿ ಮಿಸ್ಸಿಂಗ್ ಎವ್ರಿ ಒನ್ ಫಾರ್ ಶ್ಯೂರ್. ಅಳೋದು ಅದೆಲ್ಲ ಐ ರಿಯಲಿ ಡೋಂಟ್ ಲೈಕ್ ಆಲ್ ದೋಸ್ ಥಿಂಗ್ಸ್. ಫಸ್ಟ್ ಆಫ್ ಆಲ್ ಆಡಿಷನ್ ಬಂದಿದ್ದು 150 ಜನ. 150 ಜನದಲ್ಲಿ ಸೆಲೆಕ್ಟ್ ಮಾಡಿದ್ದು 8 ಜನ. ನಾನು ಅಲ್ಲೇ ಗೆದ್ದುಬಿಟ್ನಲ್ಲ ಸರ್. ಇನ್ನೇನು. ವೆರಿ ಗುಡ್, ವೆರಿ ಗುಡ್, ಗುಡ್. ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜೀ ಕನ್ನಡ ಸ್ಪೆಷಲಿ. ಹಂಸ, ಇಷ್ಟು ದಿನ ನಾವು ಬರೀ ಆ್ಯಕ್ಟಿಂಗ್ ಮಾಡಿ ಬರೀ ಫೇಸಲ್ಲಿ ಮಾತ್ರ ರಿಯಾಕ್ಷನ್ಸ್ ಕೊಡ್ತಾ ಇದ್ವಿ. ನೀವು ಡ್ಯಾನ್ಸ್ ಮಾಡ್ಬೋದು ಅಂತ ಜೀ ಕನ್ನಡ ಅವ್ರು ನಮ್ಗೆ ಆಫರ್ ಕೊಟ್ಟಿದೆ. ಐ ಆಮ್ ವೆರಿ ಲಕ್ಕಿ. ಬಿಕಾಸ್ ಎಲ್ಲರೂ ಒಳ್ಳೊಳ್ಳೆ ಡ್ಯಾನ್ಸ್ ಕಲ್ತಿರೋರು. ಅವ್ರ ಜೊತೆ ನಾನು ಕಾಂಪೀಟ್ ಮಾಡಿರೋದೇ ಐ ಆಮ್ ರಿಯಲಿ ಲಕ್ಕಿ ಟು ಬಿ ಹಿಯರ್. ಇದೊಂದು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ನಂಗೆ ತುಂಬಾ ಖುಷಿ ಆಯಿತು. ಸೊ ಥ್ಯಾಂಕ್ಸ್ ಫಾರ್ ಎವ್ರಿ ಒನ್, ಎಸ್ಪೆಷಲಿ ನಮ್ಮ ಫ್ಯಾಮಿಲಿಯವ್ರಿಗೆ ಐ ಶುಡ್ ಥ್ಯಾಂಕ್. ಯಾಕಂದರೆ ನನಗೆ 5 ವರ್ಷದ ಮಗ ಇದ್ದಾನೆ. ನಮ್ಮ ಮಾವನೇ ಅವ್ರನ್ನ ನೋಡ್ಕೊಳ್ಳೋದು. ನಾನು ಎಷ್ಟು ಅಂಕಲ್ ಆಂಟಿ ಎಲಿಮಿನೇಷನ್ ಆಗ್ತದೆ, ಬೇಜಾರು ಮಾಡ್ಕೊಂಡಿದ್ದಾರೆ. ಖಂಡಿತ ನನಗೆ ಆಪರ್ಚುನಿಟಿ ಸಿಕ್ಕರೆ ಇನ್ನೊಂದ್ಸರಿ ಇದೇ ವೇದಿಕೆ ಮೇಲೆ ನಿಮ್ಮನ್ನು ನಾನು ಮೀಟ್ ಮಾಡ್ತೀನಿ ನಾನು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಹಂಸ. ಥ್ಯಾಂಕ್ ಯು ನಿಧಿ. ಥ್ಯಾಂಕ್ ಯು.
ಎಲಿಮಿನೇಷನ್ಸ್ ನಡೀತಾ ಇದೆ. ಪ್ರಾಪರ್ಟೀಸ್ ರೌಂಡ್ ಅಲ್ಲಿ ನಿಜವಾಗ್ಲೂ ಪ್ರತಿಯೊಬ್ರು ಬಹಳ ಕಷ್ಟಪಟ್ಟು ಪರ್ಫಾರ್ಮ್ ಮಾಡಿದ್ದಾರೆ. ಹಂಸ ಅಂಡ್ ಪ್ರತಾಪ್ ಅವರು ಈಗಷ್ಟೇ ಎಲಿಮಿನೇಟ್ ಆಗಿದ್ದಾರೆ. ಡಬಲ್ ಎಲಿಮಿನೇಷನ್ಸ್ ಇದೆ ಈ ದಿವಸ. ಇನ್ನುಳಿದ 3 ಜೋಡಿಗಳಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಮಾಸ್ಟ್ರೆ? ಒಂದು ಟೀಮ್ ಇನ್ನೆರಡು ಟೀಮ್ಗಿಂತ ಜಸ್ಟ್ 1 ಮಾರ್ಕ್ಸ್ ಜಾಸ್ತಿ ಇರೋಂಥವ್ರು ಮಹೇಶ್ ಅಂಡ್ ಗ್ರೀಷ್ಮಾ. ವಿಕಾಸ್, ಗೌತಮಿ, ಈಳಾ ಅಂಡ್ ರಘುವರ್ಧನ್. ನೀವು ಪ್ರಾಬ್ಲಮ್ ಹೇಳಿಲ್ಲ ಅಂದ್ರೂ ಗೊತ್ತಾಗುತ್ತೆ. ಸೊ ನೀವೇನು ಯೂಸ್ ಮಾಡಿದ್ರೆ, ಪ್ರಾಪ್ಸ್ ಯೂಸ್ ಮಾಡಿ ನೀವೇನು ಮಾಡಿದ್ರೆ, ನೀವು ಒಂದು ಮಾಸ್ಕ್ ಥರ ಯೂಸ್ ಮಾಡಿದ್ರಿ ನೀವು ಅಲ್ವಾ? ಹೌದು. ಮುಖಕ್ಕೆ. ದೆನ್ ಅದಾದ್ಮೇಲೆ ಸ್ಟಿಕ್ ಯೂಸ್ ಮಾಡಿದ್ರಿ, ಸೈಕಲ್ ಯೂಸ್ ಮಾಡಿದ್ರಿ ಬಿಗಿನಿಂಗ್ ಬರಬೇಕಾದ್ರೆ. ಹೌದು. ಸೊ ಎಲ್ಲ ಚಿಕ್ಕದಾಗಿ ಒಂದಟ್ಟು 16 ಕೌಂಟ್ಸ್ 8 ಕೌಂಟ್ಸ್ ಯೂಸ್ ಮಾಡಿ ಪಕ್ಕಕ್ಕೆ ಇಡೋ ಬದಲು ಆ ಸೈಕಲ್ ನೀವು ಬಿಗಿನಿಂಗ್ ಬಂದ್ರೆ ನೀವು ಇಬ್ಬರೇ ಆ ಸೈಕಲ್ನ ನೀಟಾಗಿ ಹ್ಯಾಂಡಲ್ ಮಾಡ್ಬಿಟ್ಟಿದ್ರೆ ಅದೊಂದು ಸಾಕಾಗಿತ್ತು. ಇಲ್ಲ ನಿಮ್ದು ಕೂಡ ಪರ್ಫೆಕ್ಷನ್ ಇರಲಿಲ್ಲ. ಪ್ರಾಪ್ಸ್ ಯೂಸ್ ಮಾಡೋದಿರ್ಬೋದು, ಆ ಲೆಂತ್ ಎಲಾಬ್ರೇಟ್ ಆಗಲಿಲ್ಲ ಏನು ಮಾಡಿದ್ರಿ ಅದು. ಅದಂದೇನು ಆದಮೇಲೆ ಮೂವ್ಮೆಂಟ್ಸ್ ಎಲ್ಲ ಸ್ವಲ್ಪ ಮಿಸ್ಟೇಕ್ಸು. ಇಬ್ಬರು ಕೂಡ ನೀವೇನು ಮಾಸ್ಕ್ ಯೂಸ್ ಮಾಡಿದ್ರಿ, ಅದಾದ್ಮೇಲೆ ನಿಮಗೆ ಗೊತ್ತಿಲ್ಲ ಯಾರು ಯಾವ ಕಡೆ ಮಾಡ್ತಾ ಇದ್ರಿ ಅಂತ. ಬಟ್ ಐ ಆಮ್ ವೆರಿ ಸಾರಿ. ಇಲ್ಲ ಅವ್ರ ಸ್ಕೋರ್ ಮತ್ತು ಗೌತಮಿ ಅವ್ರದ್ದು ಸೊ ನಿಯರ್ ಒಂದು ನೂಲಷ್ಟು ಹೆಚ್ಚು ಕಮ್ಮಿ ಇದೆ ಅಷ್ಟೇ. ಸೊ ಫಸ್ಟ್ ನಾನು ಒಬ್ರಿಗೆ 7.5 ಕೊಟ್ಟಿದ್ದೀನಿ. ನಿಮ್ಮದು ನಿಧಿ ಅವ್ರದ್ದು? ನನ್ನ ಸ್ಕೋರ್ 8. ಟೋಟಲ್ 15.5. ಅದು ಈಲಾ ರಘುವರ್ಧನ್ ಅವ್ರಿಗೆ. ಗೌತಮಿ ಮತ್ತು ವಿಕಾಸ್ ನಾನು ಜಸ್ಟ್ ಅರ್ಧ ಮಾರ್ಕ್ಸ್ ಜಾಸ್ತಿ ಕೊಟ್ಟಿದ್ದೀನಿ, 8. ನನ್ನ ಸ್ಕೋರ್ 8. ಟೋಟಲ್ 16. ನಿಮಗೂ ಅವ್ರಿಗೆ ಸ್ವಲ್ಪ ಸಣ್ಣ ಪುಟ್ಟ ಮಿಸ್ಟೇಕ್ಸ್. ಅದರ್ವೈಸ್ ಇವತ್ತು ನೀವು ಎಲಿಮಿನೇಷನ್ ಆಗಬೇಕಿತ್ತು. ಎಷ್ಟು ಮಿಸ್ ಮಾಡ್ಕೊಟ್ರೆ ಸ್ಟೇಜ್? ರಘು ಅವ್ರಿಗೆ ಒಂದೊಳ್ಳೆ ಪಾರ್ಟ್ನರ್ ಸಿಗ್ಬೇಕಿತ್ತು. ಇವರು ಸೂಪರ್ ಡ್ಯಾನ್ಸರ್, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ನೀನೆಂದರೆ ನನ್ನೊಳಗೆ ಏನು ಒಂದು ಸಂಚಲನ, ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯು ತಂದ ತಣ್ಣನ ರಾತ್ರಿ. ರಘು, ಐ ಆಮ್ ವೆರಿ ಸಾರಿ. ಗೌತಮಿ ಅಂಡ್ ವಿಕಾಸ್, ನಿಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ರಘುನಂದನ್, ರಿಯಲಿ ಸಾರಿ. ಎಲಿಮಿನೇಷನ್ಸ್ ಆಗಿದೆ. ಇನ್ನು ನಮ್ಮ ಜೊತೆ ಬರೀ 5 ಜೋಡಿ ಇದ್ದಾರೆ. ಅವರೊಂದಿಗೆ ನಿಮ್ಮನ್ನ ಮುಂದಿನ ವಾರ ಭೇಟಿ ಆಗ್ತೀವಿ. ಟಿಲ್ ದೆನ್, ಮಿಸ್ ಅಸ್, ಬ್ಲೆಸ್ ಅಸ್. ನಮ್ಮನ್ನ ಹಾರೈಸಿ ಮುಂದಿನ ವಾರ ಸಿಗ್ತೀವಿ. ಬಾಯ್.